ಶ್ರೀಮಂತ ಎಂದು ಕೇಳಿ ಮಾತನಾಡಿದರೆ ನಿನ್ನ ಪ್ರಾಣವನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಡುತ್ತಾರೆ ಈ ಸಿಡಿದದ್ದ ಸಿಂಹದ ಮರಿ ಶ್ರೀಕಾಂತ್. ಸಿಡಿದದ್ದ ಸಿಂಹದ ಮರಿ. ಲೇ ಶ್ರೀಕಾಂತ, ಸಿಡಿದದ್ದ ಸಿಂಹದ ಮರಿಯನ್ನು ಗರ್ಜಿಸಲು ಬಂದರೆ ಈ ನನ್ನ ಬಂಧುಕಿನಿಂದ ನಿನ್ನ ಗದವನ್ನು ಉರುಳಿಸಬೇಕಾಗುತ್ತದೆ. ಈ ಹುಡುಗಿಯನ್ನು ಕಾಪಾಡಲು ಬಂದು ನೀನು ಬೀದಿ ಹೆಣವಾಗಬೇಡ. ಸುಮ್ಮನೆ ಈ ಹುಡುಗಿಯನ್ನು ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಲೇ ಬಡವ. ಹೇ ಗೌಡ, ಕೈಯಲ್ಲಿ ಆಯುಧವಿದೆ ಎಂದು ಸೊಕ್ಕಿನಿಂದ ಹಾರಾಡಬೇಡ. ಈ ನನ್ನ ರಟ್ಟೆ ಮುಷ್ಟಿಯಿಂದ ಒಂದೇ ಹೊಡೆತಕ್ಕೆ ರಕ್ತ ಕಕ್ಕಿಸಿ ಬಿಡುತ್ತೇನೆ, ಎಚ್ಚರ. ರಕ್ತ ಕಕ್ಕಿಸಿ? ಲೇ ಶ್ರೀಕಾಂತ, ರಕ್ತ ಕಕ್ಕಿಸಿದಂತ ಬಂದವರು ಬಿಕ್ಕಿ ಬಿಕ್ಕಿ ಸತ್ತು ಹೋಗಿದ್ದಾರೆ ಈ ದೇವೇಂದ್ರನ ದೇಸಾಯಿನ ಕೈಯಲ್ಲಿ. ಇನ್ನು ನೀನಂದ್ರೇನಲೇ ತಲೆ ಮೇಲಿನ ಮಾಂಸಾರದ ಮಳ್ಳು ಕುನ್ನಿ ನೀನು. ತಲೆ ಗಟ್ಟಿದೆ ಎಂದು ಬಂಡೆಗಳಿಗೆ ಜಜ್ಜುವ ಪ್ರಯತ್ನ ಮಾಡಬಾರದು. ಮೈಯಲ್ಲಿ ಶಕ್ತಿ ಇದೆ ಎಂದು ನಮ್ಮಂತ ಶ್ರೀಮಂತರನ್ನು ಎದುರಾಗಿಕೊಳ್ಳಬಾರದು. ಒಂದು ವೇಳೆ ನನಗೆ ಎದುರಾಗಿ ಈ ಹುಡುಗಿಯನ್ನು ರಕ್ಷಿಸಲು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ಗುಂಡಿಗೆ ಗುಂಡಾರಿಸಿ ಬಿಡ್ತೇನೆ ಮಗನ, ಎಚ್ಚರ. ಹೇ ಗೌಡ, ಹೊರಟು ಹೋಗುವುದಕ್ಕೆ ನಾನೇನು ಕೈಲಾಗದ ಏಡಿ ಅಲ್ಲ. ಭಾರತದ ಬೌಂಡರಿಯಲ್ಲಿ ನಿಮ್ಮಂತ ನೂರಾರು ವೈರಿಗಳಿಗೆ ಗುಂಡಿಗೆ ಗುಂಡು ಹಾರಿಸಿ ಭಾರತ ಮಾತೆಯನ್ನು ರಕ್ಷಿಸಿದ ಸೈನಿಕ ನಾನು. ನಮ್ಮ ಭಾರತ ಕ್ಷೇಮವಾಗಿರಲೆಂದು ನಮ್ಮಂತ ಲಕ್ಷಾನುಗಟ್ಟಲೆ ವೀರ ಯೋಧರರು ತಮ್ಮ ಪ್ರಾಣ ಕೊಟ್ಟು ಈ ಭಾರತ ಮಾತೆಯನ್ನು ಕಾಪಾಡುತ್ತಿದ್ದಾರೆ. ಅಂತದ್ರಲ್ಲಿ ದುಡ್ಡಿನ ದರ್ಪದಿಂದ ಆಳ್ವಿಕೆ ಮಾಡುತ್ತಾ ನಾವೇ ಶೂರರು ಸರದಾರರೆಂದು ಮೆರೆಯುತ್ತಿರುವ ನಿಮ್ಮಂತವರ ಗಂಡು ನರವನ್ನು ಕಿತ್ತು ಹಾಕಿ ಷಂಡರಾಗಿ ಮಾಡಿದಾಗಲೇ ನಮ್ಮ ಭಾರತ ಮಾತೆ ಸುರಕ್ಷಿತವಾಗಿರುವುದು. ಆದರೆ ನಿನ್ನಲ್ಲಿ ಗಂಡು ನರವಿದ್ದರೆ ಆ ನರದಲ್ಲಿ ರಕ್ತ ಹರಿಯುತ್ತಿದ್ದರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಬಾ. ಶ್ರೀಕಾಂತ, ನಿನ್ನ ಸೂರತನದ ಮಾತಿಗೆ ಎದುರಿ ಹೋಗುತ್ತೆಂದು ತಿಳಿಯಬೇಡ. ಇವತ್ತು ನಿನ್ನ ವೇಳೆ ಚೆನ್ನಾಗಿದೆ. ಮತ್ತೊಮ್ಮೆ ಛಲ ಸಾಧಿಸಿದ ಈ ಜಿಂಕೆಯನ್ನ ಬೇಟೆಯಾಡದ ಬಿಡಲು ಈ ದೇವೇಂದ್ರ ದೇಸಾಯಿ ಬರುತ್ತೇನೆ ಮಗನೇ. ಹೇ ದೇಸಾಯಿ, ಬೇಟೆ ಆಡೋ ನಿಮ್ಮಂತ ಬೇಟೆಗಾರರ ಬಿಲ್ಲು ಬಾಣ ಮುರಿದು ಒದ್ದು ಬುದ್ಧಿ ಕಲಿಸುವ ಈ ಸಿಡಿಲಿನ ಮರಿ ಶ್ರೀಕಾಂತ್. ನೋಡಿ, ಇಂಥ ದಟ್ಟವಾದ ಕಾಡಿನಲ್ಲಿ ನಿಮ್ಮಂತ ಹೆಣ್ಣು ಮಕ್ಕಳು ಒಬ್ಬರೇ ಬಂದರೆ ಕಾಮ ತುಂಬಿದ ಮಾನವ ಮೃಗಗಳು ಮೈ ಮೇಲೇರಿ ಬರುತ್ತವೆ. ಇನ್ನು ನೀವೇನೋ ಬೇಟೆಯಾಡಬೇಡಿ, ಸುರಕ್ಷಿತವಾಗಿ ಹೋಗಬಹುದು. ನೋಡಿ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಒಡ ಹುಟ್ಟಿದ ಅಣ್ಣನ ಮಾತುಗಳನ್ನ ಕೇಳಿದಷ್ಟೇ ಸಂತೋಷವಾಗ್ತಾ ಇದೆ. ಏನಮ್ಮ, ನಿನ್ನ ಅಣ್ಣಂದರು ಇದ್ದರೆ ಕರೆದುಕೊಂಡು ಬರಬೇಕು ತಾನೆ? ಒಬ್ಬಳು ಏಕೆ ಬಂದೆ? ನನಗೆ ಯಾರು ಇಲ್ಲ, ಅಣ್ಣ ತಮ್ಮ ಬಂಧು ಬೆಳಗ ಯಾರು ಇಲ್ಲ. ಯಾರು ಇಲ್ಲದೆ ಇರುವ ನಾನೊಬ್ಬಳು ಅನಾಥೆ ಅಣ್ಣ. ನೋಡಮ್ಮ ತಂಗಿ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ, ಅಥವಾ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಂದೂರು ಅಲ್ಲ. ಅದಲ್ಲವಾ ನಾವು ನಡೆದುಕೊಳ್ಳುವ ರೀತಿಯಲ್ಲಿರುತ್ತದೆ. ಇರಲಿ ಬಿಡಮ್ಮ. ನಿಮ್ಮದು ಯಾವ ಊರು? ಇಲ್ಲಿ ಯಾರ ಮನೆಗೆ ಬಂದಿರಿ ಹೇಳಿ, ಅವರ ಮನೆಗೆ ನಿನ್ನನ್ನು ಕಳುಹಿಸಿ ಬರುತ್ತೇನೆ. ನನ್ನ ಹೆಸರು ಕವಿತಾ ಅಂತ. ಇದೇ ಊರಲ್ಲಿ ನನ್ನ ಕಾಲೇಜ್ ಓದ್ತಿರುವ ನನ್ನ ಗೆಳತಿ ಸೀತಾ ಅಂತಿದ್ದಾಳೆ. ಅವರ ಮನೆಯಲ್ಲಿ ಯಾವುದೋ ಫಂಕ್ಷನ್ ಇದೆ,
ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳಿದ್ಲು. ಆದ ಕಾರಣ ನಾನು ಬಂದೆ. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತು. ಅಣ್ಣ, ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇಲ್ಲಿ ನಡೆದಿರುವ ವಿಷಯವನ್ನ ಯಾರ ಮುಂದೆಯೋ ಹೇಳಿಬಿಡೋಣ. ತಂಗಿ, ಮತ್ತೊಬ್ಬರ ವಿಷಯವನ್ನು ಜನರಿಗೆ ಹೇಳುವ ಮೂರ್ಖ ನಾನಲ್ಲಮ್ಮ ಈ ಶ್ರೀಕಾಂತ. ತಂಗಿ, ಅವರು ಯಾರೆಂದು ಗುರುತಿಸಿ ಅವರ ಮನೆಗೆ ನಿನ್ನನ್ನು ಕಳಿಸಿ ಬರ್ತೇನೆ. ಬಾರಮ್ಮ, ಹೋಗೋಣ. ನಡೆಯೋಣ, ಹೋಗೋಣ. ತಂಗಿ, ಹಾದಿಯಲ್ಲಿ ಹೋಗುವಾಗ ಈ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನ ಹಾಡಮ್ಮ. ಆಯ್ತಣ್ಣ, ನನ್ನೊಂದಿಗೆ ನೀನು ಹಾಡಬೇಕು ಅಂದ್ರೆ ಮಾತ್ರ ಹಾಡ್ತೀನಿ. ಆಯ್ತು. Ho 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 ho